ಅಪ್ಪಯ್ಯ ಲೇ ಮರ್ಗೋಡ ನಾವ್ ಎಲೆಕ್ಷನ್ ಗೆದ್ಬಿಟ್ವಿ ಕಲ ಗೆದ್ದಾಯ್ತು ಕಲ ಗೆದ್ಬಿಟ್ವಿ. ಕಣಪ್ಪಯ್ಯ ಇನ್ನ ಮುನ್ಸ್ವಾಮಿ ಆಟ ನಮ್ತವ್ ಏನು ನಡೆಯಕ್ಕಿಲ್ಲ, ಇನ್ಯಾವನು ನಮ್ನೇನು ಮಾಡ್ಕೊಳಕ್ ಆಗಕ್ಕಿಲ್ಲ. ಏಯ್ ಮರ್ಗೋಡ ಅದಿರ್ಲಿ ಮೊದ್ಲು ಕರೀಲ ಅವನ. ಯಾರನಪ್ಪಯ್ಯ? ಲೈ ನಮ್ಮ ಮನೇಲೆ ಇದ್ಕೊಂಡು ನಮ್ಮ ಎಂದಕ್ಕೆ ಚೂರಿ ಹಾಕೊಂಡು ನಮ್ಮ ಮರ್ವಾದೆ ತೆಗಿಬೇಕು ಅಂತ ಉಟ್ಕೊಂಡವನಲ್ಲ, ಕರೀಲ ಅವನ. ಅಪ್ಪಯ್ಯ ಲೈ ಅಪ್ಪಯ್ಯ ಅಪ್ಪಯ್ಯ ಅಂತ ಇಲ್ಲೇ ನಿಂತ್ಕೊಂಡವನೇ ಬಲ್ಲ. ಆ ಬಡ್ಡಿ ಇದಾವ ಸಿದ್ದೇಗೌಡ ಕರ್ಕೊಂಬೋಗಲ್ಲ ಇಲ್ಲಿ. ಅಪ್ಪಯ್ಯ ನೀವ್ ಹೆಂಗೂ ಎಲೆಕ್ಷನ್ ಅಲ್ಲಿ ಗೆದ್ದ ಆಗೋಗದೆ, ಈಗ ಹಳೆದೆಲ್ಲ ತಕ್ಕಂಗ್ ಕೂತ್ಕೊಂಡ್ರೆ ಆದದೇನಪ್ಪಯ್ಯ? ಲೈ ಆಗದಕ್ಕೆ ಇನ್ನೆಲ್ಲ ಉಳ್ಕೊಂಡದೆ. ಎಲೆಕ್ಷನ್ ಒಂದಾಗ್ಲಿ ಅಂತ ಕಾಯ್ತಾ ಇದೆ. ಎಲೆಕ್ಷನ್ ಆಯ್ತು, ನಾವು ಗೆದ್ದಿದ್ದು ಆಯ್ತು. ಕರೀಲ ಅವನ. ಬಡ್ಡಿ ಇದನ್ನ ಕಚ್ಚಿ ರಾಚಿಗೆ ತಳ್ತೀನಿ ನಾನು. ಬೇಡ ಕಣಪ್ಪಯ್ಯ. ನೀನೋ ಕರ್ಕೊಂಬತ್ತಿಯಲ್ಲ, ನಾನು ಕರ್ಕೊಂಬಲ್ಲ. ನಾನೇ ಒಯ್ತೀನಪ್ಪಯ್ಯ. ಗೌಡ್ರಿಗೆ ಗೌಡ್ರಿಗೆ ಹೊರಗಡೆ ನೋಡ್ಲ ಹಬ್ಬ ಹಬ್ಬ ಆಚರಣೆ ಮಾಡ್ತಾರೆ. ನಮ್ಗೆಲ್ಲ ಬಹು ಖುಷಿ ಆಯ್ತದೆ. ನಾವು ಇಷ್ಟ ದಿನ ಅನ್ಕೊಂಡಂಗೆ ಎಲ್ಲ ನಮ್ ಕಡೆಗೆ ಆಯ್ತು. ಅಣ್ಣ ಸಿದ್ದೇಗೌಡ್ರು ಎಲ್ಲಣ್ಣ ಕಾಡಿಸ್ತೇನೆ ಎಲ್ಲ ಎತ್ತಾಗೋದ್ರು. ಒಳಗೆ ಅವನೇ ಬಂದ್ಬಿಡ್ತಾನೆ. ಸಿದ್ದು ಸಿದ್ದು ಸಿದ್ದೇಗೌಡರಿಗೆ ಜೈ, ಸಿದ್ದೇಗೌಡರಿಗೆ ಜೈ, ಸಿದ್ದೇಗೌಡರಿಗೆ ಜೈ, ಸಿದ್ದೇಗೌಡರಿಗೆ ಜೈ, ಸಿದ್ದೇಗೌಡರಿಗೆ ಜೈ, ಸಿದ್ದೇಗೌಡರಿಗೆ ಜೈ. ಅಣ್ಣ ಇಷ್ಟು ವರ್ಷ ನಾವು ನಮ್ ಏರಿಯಾ ಬೂತಲ್ಲೇ ಸೋಲ್ತಿದ್ವಿ. ಆದ್ರೆ ಈ ಸಲ ನಮ್ಗೆ ಯಾವತ್ತು ಓಟ್ ಬೀಳ್ದಲ್ಲೇ ಇರೋ ಬೂತಲ್ಲಿ ಅಷ್ಟೊಂದು ಓಟ್ ಬಿದ್ದಾವೆ. ನಾವು ಇಷ್ಟು ಲೀಡಲ್ಲಿ ಗೆದ್ದಿದೀವಿ ಅಂದ್ರೆ ಹೆಂಗೆ ಅನ್ಕೊಂಡ್ರಿ? ಆ 2 ಬೂತ್ ರಿಸಲ್ಟ್ ಇಂದಾನೆ ನಾವು ಇವತ್ತು ಗೆದ್ದಿರೋದು. ಅದೆಲ್ಲ ಆಗಿದ್ದು ನೀವು ಮಗ ಸೊಸೆಯಿಂದ. ಹೌದಾ? ಅದೇಂಗಣ? ಅಲ್ಲಿ ಯಾವಾಗಲೂ ನಮ್ಗೆ ಓಟ್ ಬೀಳತ್ಲ ಕಣಣ. ಆದ್ರೆ ಈ ಸಲ ನಮ್ ಸಿದ್ದೇಗೌಡರು ಎಲೆಕ್ಷನ್ ಹಿಂದಿನ ದಿನಾನೇ ಹೋಗಿ ಅವ್ರ ಮಾವನಿಗೆ ಹೇಳ್ಸಿ ಆ ಏರಿಯಾ ಜನಗಳ ಜೊತೆ ಎಲ್ಲ ಮಾತಾಡಿ ಬೋ ಶ್ರಮ ಬಿದ್ದವ್ರೆ. ಆಮೇಲೆ
ಇನ್ನೊಂದು ವಿಶೇಷ ಏನ್ ಗೊತ್ತೇನಣ್ಣ, ಆ ಏರಿಯಾದಲ್ಲಿ ನಮ್ ಭಾವನಾ ಅಮ್ಮವ್ರು ಬಂದು ಕ್ಯಾನ್ವಾಸ್ ಮಾಡಿದ್ರು. ನಮ್ಮ ಮಾವಂಗೆ ಓಟ್ ಹಾಕಿ ಅಂತೇಳಿ ಕೈ ಮುಗಿದು ಕೇಳ್ಕೊಂಡ್ರು. ಆ ಏರಿಯಾದಲ್ಲಿ ನಮ್ಮ ಭಾವನಾ ಅಮ್ಮವ್ರು ಬಂದು ಕ್ಯಾನ್ವಾಸ್ ಮಾಡಿದ್ರು. ಅದೇ ಒಂದು ಕಾರಣಕ್ಕೆ ನಮ್ಮ ಶ್ರೀನಿವಾಸ್ ಬಂದ್ರು ಅಳಿಯ ಅಂತ ಹೇಳ್ಬಿಟ್ಟು ಓಟ್ ಹಾಕ್ಬಿಟ್ಟು ಗೆಲ್ಸಿದ್ರು ಕಣಣ್ಣ.